ಧಾರವಾಡ ಶ್ರೀ ಆರ್ ಎನ್ ದೇಶಪಾಂಡೆ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಮುಳುಗುಂದ ಇದರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡಿಗ ಕರ್ನಾಟಕತ್ವದ ಉಪನ್ಯಾಸ ಹಾಗೂ ಗೀತಗಾನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಮೊದಲಿಗೆ ನಾಡಗೀತೆ ಶ್ರೀ ಶಂಕರಣ್ಣ ಸಂಕನವರು ಹಾಗೂ ಸಂಗಡಿಗರು ಇವರಿಂದ. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಇಳಿಸಿ ದುಷ್ಣದ ಹಾಲಿನಂದದಿ, ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದೊಳಿಂದೇನು ಎನ್ನುವ ಮಹಾಲಿಂಗರಂಗರ ಉಕ್ತಿಯಂತೆ ಇಂದು ನಾವು ಅತಿ ಸುಮಧುರವಾದ 2000 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಶಾಸ್ತ್ರೀಯ ಭಾಷೆಯ ಮಾನ್ಯತೆಯನ್ನು ಪಡೆದಿರುವಂತಹ ಈ ಒಂದು ಕನ್ನಡ ಕಾರ್ಯಕ್ರಮವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ, ಕರ್ನಾಟಕ ವಿಶ್ವವಿದ್ಯಾಲಯ, ಕನ್ನಡ ಅಧ್ಯಾಪಕರ ಪರಿಷತ್ತು ಧಾರವಾಡ ಇವರ ಸಂಯುಕ್ತಾಶ್ರಯದಲ್ಲಿ ತಿಂಗಳ ನಾಡ ಹಬ್ಬದ ಅಂಗವಾಗಿ ಗದಗ ಜಿಲ್ಲೆಯ ವಿವಿಧ ಪದವಿ ಮಹಾವಿದ್ಯಾಲಯಗಳಲ್ಲಿ ದಿನಾಂಕ 20/11/2025ರಿಂದ 27/11/2025 ಸರಣಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇಂದು ಈ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಆರ್ ಎನ್ ದೇಶಪಾಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬ ಹೆಮ್ಮೆಯ ವಿಷಯ. ಕನ್ನಡಿಗ ಕರ್ನಾಟಕತ್ವದ ಪರಿಕಲ್ಪನೆ ಹಾಗೂ ಇದರ ಕುರಿತು ಅರಿವು ಮತ್ತು ವಿವೇಕವನ್ನು ಯುವ ವಿದ್ಯಾರ್ಥಿಗಳ ಸಮುದಾಯದಲ್ಲಿ ಮೂಡಿಸುವ, ವಿದ್ಯಾರ್ಥಿಗಳ ಹೃದಯದಲ್ಲಿ ಕನ್ನಡದ ದೀಪ ಪ್ರಜ್ವಲಿಸಿ ಕನ್ನಡದ ಅಸ್ಮಿತೆಯನ್ನು ಹಿಗ್ಗಿಸುವ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಅನ್ನದಾನಿ ವಿ ಹಿರೇಮಠ್, ನಿವೃತ್ತ ಪ್ರಾಚಾರ್ಯರು ಹಾಗೂ ಸಾಹಿತಿಗಳು, ಇವರಿಗೆ ಪುಸ್ತಕ ಹಾಗೂ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮವನ್ನು ಡಿಗ್ರಿ ಕಾಲೇಜಿನಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಕನ್ನಡಿಗ ಮತ್ತು ಕರ್ನಾಟಕತ್ವ ಅಂತಕ್ಕಂಥ ವಿಷಯ ಇದು ನಮ್ಮ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಪ್ಲಿಮೆಂಟರಿ ಪೂರಕ ಆಗುತ್ತೆ ಅಂತಕ್ಕಂಥ ವಿಷಯ. ಬಹುಶಃ ಕಣ್ಣು ಮುಂದಿನ ಬೆಳಕು ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಯುವಕರಿಗಾಗಿ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ನಾವು ಆಯೋಜನೆ ಮಾಡಿದ್ವಿ. ಇಷ್ಟು ಹೇಳ್ತಾ ಸಂಘದ ಬಗ್ಗೆ ಎರಡು ಮಾತುಗಳನ್ನು ಹೇಳ್ತೇನೆ. ನಾವೆಲ್ಲರೂ ತಿಳ್ಕೊಂಡಂತೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ನಾಡಿನಲ್ಲಿ ಅತ್ಯಂತ ಕನ್ನಡದ ಹಿರಿಯ ಸಂಸ್ಥೆ. ಕನ್ನಡ ಸಾಹಿತ್ಯ ಪರಿಷತ್ ಹುಟ್ಟಿಗೆ ಕಾರಣವಾದಂಥ ಸಂಸ್ಥೆನ ಕರ್ನಾಟಕ ವಿದ್ಯಾವರ್ಧಕ ಸಂಘ. 1890ರಲ್ಲಿ ರಾಹ ದೇಶಪಾಂಡೆಯವರ ಕನ್ನಡಿಗ ಕರ್ನಾಟಕತ್ವ. ಅಲ್ಲಿ ಹೊರಗಡೆ ಕುಳಿತಂಥವ್ರಿಗೆ ನಾವು ಕಾಣಿಸೋದಿಲ್ಲ, ಅದಕ್ಕೆ ಬಹುಶಃ ಮಾತಾಡ್ತಾರೆ ಅವರು. ಪಾಪ ಇಲ್ಲಿ ಕಾಣಿಸ್ತವ್ರು ಸುಮ್ಮನೆ ಕೊಡ್ತಾರೆ, ಅವ್ರಿಗೆ ಕಾಣಿಸೋದಿಲ್ಲ, ಅದಕ್ಕೆ ಏನು ಮಾಡೋದು, ಆದರೆ ಅನಿವಾರ್ಯ. ಅಲ್ಲಿ ಹೊರಗಿದ್ದವ್ರಿಗೆ ಕೇಳ್ರಿ ಅಷ್ಟೇ, ಲಕ್ಷ ಕೊಟ್ಟು. ಇದೀಗ ವೀರಣ್ಣ ಅವರು ಹೇಳಿದ್ರಲ್ಲ, ಲಕ್ಷ ಜನರ ಎದುರಿಗೆ ಮಾತಾಡೋದೇನು ಬೇಕಾಗಿಲ್ಲ, ಲಕ್ಷ ಕೊಟ್ಟು ಕೇಳೋರ ಎದುರಿಗೆ ಮಾತಾಡಿದ್ರೆ ಸಾಕು ಅಂತ ಹೇಳ್ಯಾರ. ನೀವು ಲಕ್ಷ ಕೊಟ್ಟು ಕೇಳ್ರಿ. ಪ್ರಕೃತಿಯೇ ಗುರು, ಗಗನ ಲಿಂಗವು, ಜಗವೇ ಕೂಡಲ ಸಂಗಮ. ಹುಡಿಯ ಭಸ್ಮವು, ಹುಲ್ಲೆ ಪತ್ರಿಯು, ಜಡವಿದೆಲ್ಲವೂ ಜಂಗಮ. ಕುಡಿಯುವ ನೀರೇ ತೀರ್ಥ, ತಿನ್ನುವ ರೊಟ್ಟಿ ಪ್ರಸಾದವು. ಶ್ರಮದ ಬೆಮರೆ ಸ್ನಾನ, ದುಡಿತದ ಹಾಡೆ
ಮಂತ್ರವು. ಇದನ್ನು ಹೇಳಿದವರು ಯಾರು ನೋಡೋಣ. ಯಾಕಂದರೆ ಕಾರ್ಯಕ್ರಮ ಇದು ಕನ್ನಡ, ಕನ್ನಡಿಗ, ಕನ್ನಡತ್ವ. ಕನ್ನಡದ ಕವಿಗಳೇ ಹೇಳಿರ್ತಾರೆ ಮೋಸ್ಟ್ಲಿ. ನಿಮಗೆ ಗೊತ್ತಿದ್ದರೆ ಹೇಳ್ರಿ ನೋಡೋಣ. ಒಬ್ಬರ ವಿದ್ಯಾರ್ಥಿಗಳು ಈ ಹಾಡನ್ನು ಬರೆದಂಥವ್ರು ಯಾರು? ಪ್ರಕೃತಿಯೇ ಗುರು, ಗಗನ ಲಿಂಗವು, ಜಗವೇ ಕೂಡಲ ಸಂಗಮ. ಒಬ್ರು ಎದ್ದಿತ್ತು ಹೇಳಿ ನೋಡೋಣ. ಅರೆ ಅಲ್ಲ, ಯಾಕಂದ್ರೆ ಕೂಡಲ ಸಂಗಮ ಅಂತ ಬಂದೈತಲ್ಲ, ಅದ್ರ ಮೇಲಿಂದ ಗೆಸ್ ಮಾಡಿ ಹೇಳೋದಲ್ಲ. ನೀವು ನಿಜವಾಗಿ ಓದ್ಕೊಂಡಿರ್ಬೇಕು, ಕೇಳ್ಕೊಂಡಿರ್ಬೇಕು, ಅಂದ್ರೆ ಬರ್ತದೆ. ಕಾವ್ಯಾನಂದರು ಇದನ್ನು ಹೇಳಿದ್ದು. ಕಾವ್ಯಾನಂದರ ಹೆಸರು ಗೊತ್ತೇನೆ ಯಾರನ್ನು ನೋಡೋಣ. ಕನ್ನಡ ಇರುತ್ತೆ ಇಲ್ಲ ನಿಮಗೆ ವಿಷಯ ಬಂತೇನೆ. ಕಾವ್ಯಾನಂದ್ರ ಅಂದ್ರೆ ಯಾರು? ಇದು ಕಾವ್ಯನಾಮದು. ಅವ್ರ ಹೆಸರು ಗೊತ್ತಾ? ಅಲ್ಲಿ ಹೊರಗಿದ್ದವ್ರು ಯಾರಿಗಾರು ಗೊತ್ತೇನು? ಸಿದ್ದಯ್ಯ ಪುರಾಣಿಕರು. ಸಿದ್ದಯ್ಯ ಪುರಾಣಿಕರು ಇದರ ಕಾವ್ಯಾನಂದ ಅನ್ನುವಂಥ ಕಾವ್ಯನಾಮ ಅವ್ರಿಗಿತ್ತು. ಈ ಪದಕ್ಕೆ ಸರ್ ಮಾತಾಡಿದ್ರಲ್ಲ, ಭಾಷೆ ವ್ಯತ್ಯಾಸ ಆದ್ರೆ ಹೆಂಗಾಗತ್ತೆ ಅಂತ. ಒಂದಾನೊಂದು ದಿನ ಹೆಂಡತಿ ಊರಾಗ ಬಿಟ್ಟು ಅತ್ತಿ ಮನೆಗೆ ಅಳಿಯ ಬಂದ. ಕೇಳಿ, ಅತ್ತಿ ಮನೆಗೆ ಅಳಿಯ ಬಂದ. ಅಳಿಯ ಬಂದಾನಂತ ಅತ್ತಿ ಒಳಗ ಹೋಗಿ ನೀರ್ ತುಂಬಿ ಕೊಟ್ಟಾರಿ, ಚರಗಿ ತಂದ. ಬೇರೆ ರಾಜ್ಯ ಒಬ್ಬ ಬೀಗದಾನ ಮಾಡಿದ್ದ. ಎಲ್ಲಿಗೆ ಸರ? ಬೇರೆ ರಾಜ್ಯ ಒಬ್ಬ ಬೀಗದಾನ ಮಾಡಿದ್ದ. ಅನಾಯಾಸ ಕರ್ನಾಟಕಕ್ಕೆ ಬಂದ. ಅಕೇಳಿ ಅನಾಯಾಸ ಕರ್ನಾಟಕ ಬಂದ. ಕನ್ನಡ ಭಾಷೆಯಾಂಗ ಸ್ಪಷ್ಟ ಬರ್ತಿದ್ದಿಲ್ಲ, ಮಾತನಾಡತಿದ್ದ ಹಿಂದಿ ಭಾಷಾದಿಂದ. ಕೇಳಿ, ಕನ್ನಡ ಭಾಷೆಯಾಂಗ ಸ್ಪಷ್ಟ ಬರ್ತಿದ್ದಿಲ್ಲ, ಮಾತನಾಡತಿದ್ದ ಹಿಂದಿ ಭಾಷಾದಿಂದ. ಕಾಲು ಮಾರಿ ತಕ್ಕೊಂಡು ಅಳಿಯ ಒಳಗೋಗಿ, ಕಾಲು ಮಾರಿ ಅಳಿಯ ಬಂದಾನಂತ ಅಕ್ಕಿ ಒಳಗ ಹೋಗಿ ನೀರು ತುಂಬಿ ಕೊಟ್ಟಾರಿ, ಚರಗಿ ತಂದ. ಅಳಿಯ ಒಳಗ ಹೋಗಿ ನೀರು ತುಂಬಿ ಕೊಟ್ಟ, ಅಳಿಯ ಒಳಗ ಹೋಗಿ ಕಾಲು ಮಾರಿ ತಕ್ಕೊಂಡು ಅತ್ತಿ ಗಂಧನ ಹಿಂದಿ ಭಾಷಾ. ಮಾಧ್ಯಮದ ಶಾಲೆಗಳಿಗೆ ಕಳಿಸುವಂತ ಏನೋ ಒಂದು ಮೋಹ ಅದು ಬಂದ್ಬಿಟ್ಟಿದೆ. ಆದರೆ ಒಂದು ಪ್ರಶ್ನೆ, ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಲ್ತವರಿಗೆಲ್ಲ ಕೆಲಸ ಸಿಕ್ಕಿದೆಯಾ ಅಂತ ಬಹಳ ಮುಖ್ಯವಾದಂಥ ಪ್ರಶ್ನೆ. ಇಂಗ್ಲಿಷ್ ಕಲ್ತವರೆಲ್ಲರೂ ದೊಡ್ಡ ದೊಡ್ಡ ಹುದ್ದೆಗಳಿದ್ದಾರಾ ಅಂತ. ಕನ್ನಡ ಕಲ್ತವರು ಯಾರಿಗೂ ಕೆಲಸ ಸಿಕ್ಕಿಲ್ವೇ ಅನ್ನುವಂಥ ಪ್ರಶ್ನೆ. ಆಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಕನ್ನಡ ಒಂದು ಭಾಷೆಯಾಗಿ ಕಲಿಸ್ಬೇಕು ಅಥವಾ ಕನ್ನಡ ಮಾಧ್ಯಮದಲ್ಲಿ ಕಲಿಸಿ ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಕಲಿಸ್ಬೇಕು. ಸರಿಯಾದ ಪಾಲಿಸಿ ಇಲ್ಲ, ಸರಿಯಾದ ನೀತಿ ನಿಯಮಗಳಿಲ್ಲ ಕರ್ನಾಟಕದಲ್ಲಿ. ಇದುವರೆಗೂ ಒಂದು ನೀತಿಯನ್ನು ಮಾಡಿಲ್ಲ. ಇವತ್ತು ಕೂಡ ಜರ್ಮನಿ ದೇಶದಲ್ಲಿ ಜರ್ಮನಿ ಭಾಷೆಯೇ ಅಲ್ಲಿನ ಆಡಳಿತ ಭಾಷೆಯಾಗಿದೆ, ಅಲ್ಲಿನ ಮಾತೃಭಾಷೆಯಾಗಿದೆ, ಅಲ್ಲಿನ ಶಿಕ್ಷಣದ ಭಾಷೆಯಾಗಿದೆ. ಇಂಗ್ಲೆಂಡಿನ ಪಕ್ಕದಲ್ಲಿರ್ತಕ್ಕಂಥ ಫ್ರಾನ್ಸು ಇಂಗ್ಲೀಷನ್ನು ತನ್ನೊಳಗೆ ಬಿಟ್ಕೊಂಡಿಲ್ಲ, ಅಲ್ಲಿ ಫ್ರೆಂಚ್ ಮಾತನಾಡ್ತಾರೆ. ಇಂಗ್ಲೆಂಡಿನ ಒಂದು ಭಾಗವಾಗಿರ್ತಕ್ಕಂಥ ವೇಲ್ಸ್ ಪ್ರಾಂತ್ಯದಲ್ಲಿ, ವೇಲ್ಸ್ ಪ್ರಾಂತ್ಯ ಅಂತ ಇದೆ ಇಂಗ್ಲೆಂಡ್ನಲ್ಲಿ, ಅಲ್ಲಿ ಇವತ್ತು ವೇಲ್ಸ್ ಭಾಷೆಯನ್ನು ಮಾತಾಡ್ತಾರೆ ಅವರು. ಅದಕ್ಕೆ ಒಂದು ಕ್ಯಾಬಿನೆಟ್ ದರ್ಜೆ ಸಚಿವರಿದ್ದಾರೆ ವೇಲ್ಸ್ ಭಾಷೆಯನ್ನ ಅದಕ್ಕೆ ಸಂಬಂಧಪಟ್ಟಂತೆ. ಹೀಗೆ ರಷ್ಯಾದಲ್ಲೂ ಕೂಡ ಇಂಗ್ಲಿಷ್ ಮೀಡಿಯಂ ಇಲ್ಲ, ಅಲ್ಲಿ ರಷ್ಯನ್ ಭಾಷೆಯನ್ನೇ ಮಾತಾಡ್ತಾರೆ. ಚೀನಾ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿದೆ.
ಅಲ್ಲಿ ಚೀನಿ ಭಾಷೆಯನ್ನು ಮಾತಾಡ್ತಾರೆ. ಜಪಾನಿಯರು ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ. ಜಮೀನುದಾರಿಕೆ ಊರು ತುಂಬ ಜಮೀನುದಾರಿಕೆ ಅದ, ಆರಾಮಾಗಿ ಅವ್ರು ಇರ್ಬೋದಾಗಿತ್ತಲ್ಲ. ಏಕೀಕರಣ ಯಾಕೆ ಆಗ್ಬೇಕು ಅಂತ ಅವರೆಲ್ಲ ಉಪವಾಸ ಕೂತು ತಮ್ಮ ದೇಹ ದಂಡಿಸ್ಕೊಂಡು ನಾ ಸತ್ರು ಚಿಂತಿಲ್ಲ, ನಾನು ಏಕೀಕರಣ ಆಗ್ಬೇಕು ಅಂತ ಹಠ ಹಿಡಿಯಕ್ಕೆ ಎದಕ್ಕೆ ಹಿಡಿದ್ರು ಅವರು. ಅಲ್ಲಿ ಯಾಕಂದ್ರ ಅಲ್ಲಿ ಬದ್ಧತೆ ಇತ್ತು, ನನ್ನ ನೆಲ ಅಂತಿತ್ತು, ನನ್ನ ಜನ ಅಂತಿತ್ತು. ಅಲ್ಲೇ ಬರೋದು ಕರ್ನಾಟಕತ್ವ. ನನ್ನ ಜನ, ನನ್ನ ನೆಲ, ನನ್ನ ನಾಡು. ಆ ಕಾರಣಕ್ಕಾಗಿಯೇ ಆ ಬದ್ಧತೆಯೊಂದಿಗೆ 23 ದಿವಸ, ಕೊನೆ ದಿವಸ ಇಡೀ ಹುಬ್ಬಳ್ಳಿ ದೊಡ್ಡ ಗಲೇಪೆ ಎದ್ದು ಅದೇನು ಹೇಳ್ತಿರದಂಥ ಅಲ್ಲೋಲು ಕಲ್ಲೋಲಾಗೋದು. ಅದ್ರ ಗುಂಚಿ ಶಂಕರಗೌಡರು ಈ ಭಾಗದಿಂದ, ಸೊಲ್ಲಾಪುರ ಭಾಗದಿಂದ, ಸೊಲ್ಲಾಪುರ ಭಾಗದಿಂದ ಅಲ್ಲೊಬ್ಬ ಹೆಣ್ಮಗಳ ಹೆಸರು ಇದ್ದವು. ಯಾರು ಗೊತ್ತದ ಒಬ್ಬ ಹೆಣ್ಮಗಳು ಗೊತ್ತಿಲ್ಲ, ಜಯದೇವಿ ತಾಯಿ ಲಿಗಾಡೆ ಅಂತ. ಯಾರೋ ಸರ್ ಹೇಳಿದಾರಲ್ಲ, ಮನುಷ್ಯನಿಗೆ ನಮಗ್ ಒಂದು ಬಾಯಿ ಅದ, 2 ಕಿವಿ ಅದ. ಯಾಕೆ 2 ಕಿವಿ ಕೊಟ್ಟಿದಾನಂದ್ರ ಹೆಚ್ಚು ಕೇಳಬೇಕು, ಕಡಿಮೆ ಮಾತಾಡ್ಬೇಕು. ಆಮೇಲೆ ವಿದ್ಯಾರ್ಥಿಗಳ ಬದುಕೇನು ಅಂತಂದ್ರೆ, ಕಾರ್ಯ ಏನು ಅಂದ್ರೆ, ಕಾಯಕ ಏನಂದ್ರೆ ಕೇಳೋದಕ್ಕಾಗಿನೇ ನೀವು ಮನೆಯಿಂದ ಇಲ್ಲಿ ಬಂದಿರ್ತೀರಿ ಅಂತ. ಆ ಕೇಳೋದನ್ನೇ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಮಾಡದೆ ಹೋದ್ರಿ ಅಂದ್ರೆ ಇನ್ನೇನ್ ಮಾಡೋದಕ್ಕೆ ಸಾಧ್ಯ ಅದ ಅಂತ. ಅದಕ್ಕೆ ಮನುಷ್ಯನಿಗೆ ಪ್ರಾರಂಭದಿಂದ ನಮ್ಮ ವಡ್ಡೀನ್ ಸರ್ ಅವ್ರು ಬದ್ಧತೆಯ ಪ್ರಾರಂಭ ಮಾಡಿದ್ರು, ಸರ್ ಕೂಡ ಹೇಳಿದ್ರು. ಅದಕ್ಕೆ ಆ ಬದ್ಧತೆಯನ್ನ ನಾವು ಉಳಿಸ್ಕೊಳ್ದೆ ಹೋದ್ರೆ ನಾವು ಕೈಗೊಂಡಿರ್ತಕ್ಕಂಥ ಯಾವ ಕಾರ್ಯದೊಳಗೂ ಕೂಡ ಯಶಸ್ಸನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿದ್ಯಾರ್ಥಿಗಳು ಒಳ್ಳೆಯವರಿದ್ದೀರಿ, ಆದ್ರೆ ಊರ್ಲಿಂದ ಬಂದಿರೋದ್ರಿಂದ ಸ್ವಲ್ಪ ಹಸು ಜಾಸ್ತಿ ಆಗಿರೋದ್ರಿಂದ, ಹೊಟ್ಟೆ ಮಾತಾಡೋದ್ರಿಂದ ನಿಮ್ ಬಾಯಿನೂ ಕೂಡ ಮಾತಾಡ್ತಾರೆ ಏನೋ ಅನಿಸ್ತದ. ಇರ್ಲಿ, ನಾವೆಲ್ಲರೂ ಕೂಡ ಕನ್ನಡಿಗರು. ಯಾರು ಕನ್ನಡ ನಾಡಿನೊಳಗ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿದಾರಲ್ಲ, ನಾವೆಲ್ಲರೂ ಕೂಡ ಕನ್ನಡಿಗರು ಅಂತ. ನಮ್ಗೆ ಅನೇಕ ಭಾಷೆಗಳಿದಾವೆ. ಆ ಎಲ್ಲ ಭಾಷೆಗಳ ಜೊತೆಗೆ ನಾವು ಕನ್ನಡವನ್ನು ಕೂಡ ಮಾತಾಡಬೇಕು ಅಂತ. ಹಾಗಾದ್ರೆ ಯಾರು ಕನ್ನಡವನ್ನ ಮಾತಾಡ್ತೀವಲ್ಲ, ನಾವೆಲ್ಲರೂ ಕೂಡ ಕನ್ನಡಿಗರೇ. ಪ್ರಾರಂಭದೊಳಗೆ ಹೇಳಿದ್ರಲ್ಲ, ವಿಶ್ವನಾಥ್ ಸರ್ ಅವ್ರು ಮಾತಾಡುವಾಗ ಹೇಳಿದ್ರು ಲವ್ ಅಂದ್ರು, ಆಮೇಲೆ ಕಿಡ್ನಾಪ್ ಅಂತ ಹೇಳಿದ್ರು. ನಾನು ಹಿರೇಮಠ್ ಸರ್ ಅವ್ರಿಗೆ ಹೆಂಗ್ ಬರ್ಬೇಕು ಅಂತಂದ್ರೆ, ಇಲ್ರಿ ನೀವು ಮುಳುಗುಂದದ ಒಳಗಡೆ ಟರ್ನ್ ತೊಗೊಳಕ್ ಹೋಗ್ಬೇಡ್ರಿ, ಸ್ಟ್ರೇಟ್ ಬರ್ರಿ, ಇಲ್ಲಿ ಬಸಾಪುರ ಕ್ರಾಸ್ ಅದ, ಅಲ್ಲಿಂದ 100 ಮೀಟರ್ ಬಂದ್ರಿ ಅಂದ್ರೆ ಇಲ್ಲಿ ನಮ್ ಕಾಲೇಜ್ ಸಿಗ್ತದ ಅಂತ ಹೇಳಿ. ಇದು ಕೂಡ ಕನ್ನಡನ ಅಂತ ಹೇಳಿ, ಇದು ಕೂಡ ಕನ್ನಡನ. ಅಂದ್ರೆ ಇವತ್ತು ನಾವು ಯಾವ ಕನ್ನಡದ ಒಂದು ದೊಡ್ಡ ವಿಶೇಷತೆ ಏನು ಅಂತಂದ್ರೆ, ಅದು ಸಂಸ್ಕೃತದ ಜೊತೆಗೆ ಬಡದಾಡುತ್ತೂ ಉಳಿತು, ಅರಬ್ ಭಾಷೆ ಜೊತೆ ಬಡದಾಡುತ್ತೂ ಉಳಿತು. ಆಮೇಲೆ ನಂತರ ಪೋರ್ಚುಗೀಸರು ಬಂದ್ರು, ಅವ್ರ ಜೊತೆ ಬಡದಾಡುತ್ತೂ ಉಳಿತು. ಡಚ್ಚರು ಬಂದ್ರು, ಅವ್ರ ಜೊತೆ ಬಡದಾಡುತ್ತೂ ಉಳಿತು. ಎಲ್ಲಕ್ಕಿಂತಲೂ ಕೂಡ ಇಂಗ್ಲಿಷ್ 400 ವರ್ಷ ಆಳಿದ್ರು, ಅವ್ರ ಜೊತೆ ಬಡದಾಡುತ್ತೂ ಇವತ್ತಿಗೂ ಕೂಡ ಉಳಿದದು. ಅಷ್ಟೇ ಅಲ್ಲ, ಮರಾಠಿ ಜೊತೆ ಬಡದಾಡುತ್ತೂ ಉಳಿತು. ಕನ್ನಡದ ಒಂದು ವಿಶೇಷತೆ ಏನು ಅಂದ್ರೆ, ನೀರಿದ್ದಂಗೆ ಯಾವ ಪಾತ್ರೆಯೊಳಗೆ ಹಾಕಿದ್ರು ಕೂಡ ತನ್ನ ಸ್ವರೂಪವನ್ನು ನಮ್ಮ ಕಾಲೇಜಿನಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಾಪಕರ ಪರಿಷತ್ ಧಾರವಾಡ ಮತ್ತು ನಮ್ಮ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ನಡೆದಂತ ಒಂದು ಅದ್ಭುತವಾದಂಥ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಪ್ರೊಫೆಸರ್ ಅನ್ನದಾನಿ ಹಿರೇಮಠ್ ಸರ್ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅದೇ
ಅದೇ ರೀತಿಯಾಗಿ ಮತ್ತೊಬ್ಬ ಮಹನೀಯರಾದಂಥ ಪ್ರೊಫೆಸರ್ ವಿಶ್ವನಾಥ್ ಜಿ ಅವರು ಮುಖ್ಯಸ್ಥರು ಕನ್ನಡ ವಿಭಾಗ KLE ಸಂಸ್ಥೆಯ ಇವರಿಗೂ ಕೂಡ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೋರ್ವ ಗೌರವಾನ್ವಿತರಾದಂಥ ಶ್ರೀ ವೀರಣ್ಣ ವಡ್ಡೀನ್ ಸರ್ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಮತ್ತೊಬ್ಬ ಮಹನೀಯರಾದಂಥ ಶಂಕರ್ ಅಲ್ಗಂದಿ ಸರ್ ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ, ಇವರಿಗೂ ಕೂಡ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿಮಗೆ ಗಾಯನದ ಮೂಲಕ ಮತ್ತು ಕನ್ನಡಿಗ ಕರ್ನಾಟಕದ ಕಿಚ್ಚನ್ನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೆನಪು ಮಾಡಿಕೊಟ್ಟಂಥ ಶ್ರೀ ಶಂಕರಣ್ಣ ಸಂಕಣ್ಣವರು ಮತ್ತು ಸಂಗಡಿಗರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣವಾಗಿದ್ದಾರೆ. ಅವರಿಗೆ ಕೂಡ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಮಾರ್ಗದರ್ಶನ ನೀಡಿ ಮತ್ತು ಇದನ್ನು ಯಶಸ್ವಿಗೊಳಿಸಿಕೆ ಕಾರಣರಾದಂಥ ನಮ್ಮ ಮಹಾವಿದ್ಯಾಲಯದ ಗೌರವಾನ್ವಿತ ಪ್ರಾಚಾರ್ಯರಾದಂಥ ಕಲ್ಗೋಡ್ ಸೌರಿಯರು ಕೂಡ ನಮ್ಮ ಮಹಾವಿದ್ಯಾಲಯ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಬೋಧಕ ಸಿಬ್ಬಂದಿಗಳು ಮತ್ತು ಬೋಧಕೇತರ ಸಿಬ್ಬಂದಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದ ಪ್ರಯುಕ್ತ ಅವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇಲ್ಲಿವರೆಗೂ ಕೂಡ ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ಆಲಿಸಿದ್ದಕ್ಕಾಗಿ, ಯಾಕೆಂದರೆ ಕನ್ನಡಿಗ ಕರ್ನಾಟಕತ್ವ ಒಂದು ಧ್ಯೇಯದೊಂದಿಗೆ ಹುಟ್ಟಿಕೊಂಡಂಥ ಇದೊಂದು ಸಂಸ್ಥೆ. ಅದು ಈಗಲೂ ಕೂಡ ನಮ್ಮ ಕಾಲೇಜಿಗೆ ಬಂದ